ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ನಿಪ್ಪಟ್ಟು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ನಾನು ಈ ಬಟ್ಟದಲ್ಲೇ ಅರ್ಧ ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ ರೀ. ಸಣ್ಣ ಉರಿ ಇಟ್ಕೊಳ್ರಿ. ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ನಿಮಿಷ ಶೇಂಗಾ ಈ ಥರ ಹುರ್ಕೊಳ್ಳಿ. ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ರಿ ತಣ್ಣಗಾಗೋದಕ್ಕೆ. ಅದೇ ಬಟ್ಲದಲ್ಲೇ ಅರ್ಧ ಬಟ್ಲು ಪುಟಾಣಿ ತೊಗೊಂಡಿದ್ದೀನಿ ರೀ. ಮತ್ತು ಒಂದು ಪುಟಿ ತೊಗೊಂಡು ಈಗ ಅದೇ ಬಟ್ಲು ಅಳತಿಲೆ 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಅಳತಿ ಕರೆಕ್ಟ್ ತೊಗೊಂಡ್ರೆ ಕರೆಕ್ಟ್ ಬರ್ತಾವೆ ನೋಡಿರಿ. ನಿಪ್ಪಟ್ಟು ಭಾಳ ಸುಲಭ ಇದೆ ನಿಪ್ಪಟ್ಟು ಮಾಡೋದು. ಮೊದಲೇ ಸಲ ಮಾಡೋರು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನೋಡಿ ನೀವು ಅಳತಿ ಕರೆಕ್ಟ್ ಆಗಿದೆ, ತುಂಬ ಚೆನ್ನಾಗಿ ಬರ್ತಾವೆ ಅವು. ಶೇಂಗಾ ತಣ್ಣಗಾದ್ಮೇಲೆ ಪುಟಾಣಿ ಶೇಂಗಾನ ಮಿಕ್ಸ್ ಮಾಡಿಕೊಂಡು ಜಾರ್ನಲ್ಲಿ ನಾನು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಅರ್ಧ ಹಾಕಿ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಇವಾಗ ಇನ್ನರ್ಧ ಉಳಿಸ್ಕೊಂಡಿನೆಲ್ಲ ಇವು ಹಾಕೋತೀನಿ ನೋಡ್ರಿ. ತರಿಯಾಗಿ ರುಬ್ಕೋಬೇಕು. ನೀರು ಹಲ್ರಿ ಮತ್ತು ಹಾಗೆ ರುಬ್ಕೊಳ್ಳೋದಿದು ನೋಡಿ. ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಭಾಳ ಈಸಿ ಇದೆ ನೋಡ್ರಿ ಇದು ನಿಪ್ಪಟ್ಟು ಮಾಡೋದು. ನೀವು ಮೊದಲೇ ಸಲ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಬೇಕಂದ್ರೆ ನೋಡಿ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ ಅಂಥೇಳಿ. ಮತ್ತು 2 ಚಮಚ ಕಾದ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ತಣ್ಣಂತ ಹಾಕ್ಕೋಬೇಡ್ರಿ, ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ರಿ. ಇವಾಗೆಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಡ್ರಿ. ಏನಪ್ಪ ನಿಪ್ಪಟ್ಟು ಮಾಡೋದು ಕಷ್ಟ ಅಂತ ಅನ್ಕೋಬೇಡಿ. ಭಾಳ ಈಸಿ ಅಂದ್ರೆ ಭಾಳ ಈಸಿ ಇದು ನೋಡ್ರಿ. ಇದು ಫಸ್ಟ್ ಸರಿ ನೀವು ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು ನೀವು. ಮತ್ತು ಅಳತಿ ಕರೆಕ್ಟ್ ಇರ್ಬೇಕು ನೋಡ್ರಿ, ನೋಡ್ಕೊಂಡು ಮಾಡ್ಕೊಡ್ರಿ. ಇವಾಗ ಸಣ್ಣಗೆ ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ ನೋಡ್ರಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದೇ ಥರ ಹದಾನೆ ಚೆನ್ನಾಗಿ ಮಿದ್ಕೊಂಡು ಕಲಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕಲ್ಲ, ಪೌಡ್ರ್ ಅದು ಮಾಡ್ಕೊಂಡಿದ್ದೆಲ್ಲ ಇದು ಹಿಟ್ಟು ಜೊತೆ ಅಕ್ಕಿ ಹಿಟ್ಟಿನ ಜೊತೆ ಹಂಗಂದು ಚೆನ್ನಾಗಿ ಮಿದ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೀರ ಮಿದುವಲ್ಲ ಇದನ್ನಲ್ಲ, ಮೀಡಿಯಮ್ ಅಂತೀವಲ್ಲ ಹಾಗೆ ನೋಡಿ. ಈ ಥರ ಹದ ಇರಲಿ. ತೊಗೊಂಡು ಹಿಟ್ಟು ಒಣಗುತ್ತಂದು ಒಂದು ಪಾತ್ರೆನ ಮುಚ್ಕೋತಾ ಇದ್ದೀನಿ. ಅದಕ್ಕೆ ನೀವು ಬೇಕಂದ್ರೆ ಒಂದು ಬಟ್ಟೆ ಕೂಡ ಮುಚ್ಕೋಬೋದು. ನಾನು ಚಪಾತಿ ಮಣಿ ತೊಗೊಂಡು ಒಂದು ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್. ಅದಕ್ಕೆ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಳ್ಳಿ ಇಟ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನೋಡಿರಿ. ಚಪಾತಿ ಗತ್ಲೆ ಲಟ್ಸ್ಕೋಬೇಕು. ಅದು ಲಟ್ಸೋದು ಕೋಲಿಗೆ ಕೂಡ ನೀವು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಅಂದ್ರೆ ಅದು ಹತ್ಕೊಳ್ಳೋದಿಲ್ಲ. ಅದಕ್ಕೆ ಈಸಿ ಆಗುತ್ತೆ ನಿಮ್ಗೆ ಲಟ್ಸೋದಕ್ಕೆ. ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡಿರಿ ಮಾಡೋದು ಇದು. ಮತ್ತು ಬೇಗನೆ ಆಗುತ್ತೆ, ರುಚಿನೂ ತುಂಬ ಚೆನ್ನಾಗಿರ್ತಾವೆ ನೋಡಿ. ಮತ್ತು ಅದನ್ನೀಗ ನಾನು ಒಂದು ಮುಚ್ಚಣಿಕೆ ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ಈಸಿನೂ ಆಗುತ್ತೆ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ. ನೋಡಿ ತೋರಿಸ್ತೀನಿ ನೋಡಿ. ಇವಾಗ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಅಳತೆ ಆಗಿದೆ ನೋಡಿ. ಈ ಹದ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾವೆ. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವು ಲಟ್ಸೋದ್ರಾಗ ಎಣ್ಣೆ ಬಿಸಿ ಆಗುತ್ತಂದು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ನಿಪ್ಪಟ್ಟು ಮಾಡ್ಕೊಂಡು ನೋಡಿ ಹೇಗಿದೆ ರುಚಿ ಅಂತ ಹೇಳಿ. ಇವಾಗ ಎಣ್ಣೆ ಬಿಸಿ ಆಗಿದೆ ಅಲ್ಲ, ಗ್ಯಾಸ್ನ ಸಣ್ಣ ಮಾಡ್ಕೋತೀನಿ ರೀ. ಸಣ್ಣ ಮಾಡಿಕೊಂಡು ಇವಾಗ ನಿಪ್ಪಟ್ಟು ಲಟ್ಸಿಟ್ಕೊಂಡಿದ್ರಲ್ಲ ಅವ್ನ ಹಾಕ್ಕೋತಾ ಇದ್ದೀನಿ ನೋಡಿ. ನೀವು 3-4 ನಿಮ್ಗೆ ಎಷ್ಟು ಹಿಡಿತಾವು ಅಷ್ಟು ಹಾಕ್ಕೊಂಡು ಕರ್ಕೊಳ್ರಿ. ಒಂದು ಸೈಡ್ ಬೆಂದಮೇಲೆ ಹೊಳಿಸಿ ಹಾಕ್ಕೋಬೇಕು. ಅದೇ ಥರ ಹೊಳಿಸಿ ಹಾಕ್ಕೊಂಡು 1 ನಿಮಿಷ ಗರಿ ಆಗ್ತಾವೆ ಕರ್ಕೊಡ್ರಿ. ಉರಿ ಸಣ್ಣಗೆ ಇಟ್ಕೊಂಡು ಕರೀರಿ. ಯಾವುದೇ ಕಾರಣಕ್ಕೆ ಉರಿ ಜೋರು ಇಡಬೇಡ್ರಿ. ಸಣ್ಣ ಇಟ್ಟು ನೀವು ಭಾಳ ಹೊತ್ತು ಹೊಳಿಸಾಕಿ ಹಿಂಗೆ 1 ನಿಮಿಷ ಕರ್ಕೊಂಡ್ರೆ ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ಚೆನ್ನಾಗಿರ್ತಾವೆ. ಎಣ್ಣೆ ಬಸ್ಕೊಂಡು ತಕ್ಕೋಬೇಕು. ಈಗ ಒಂದು ತಟ್ಟೆಗೆ ಕರ್ಕೊಂಡಿದ್ದೀನಿ ನೋಡಿರಿ ನಿಪ್ಪಟ್ಟನ್ನ. ನೋಡಿರಿ ಸೌಂಡ್ ಕೂಡ ಹೇಗೆ ಬರ್ತಾಯಿದೆ ನೋಡಿ. ಅಳತಿ ಪರ್ಫೆಕ್ಟ್ ಆಗಿದೆ ನೋಡಿರಿ. ಈ ಥರ ಅಳತಿ ಕರೆಕ್ಟ್ ಆಗಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರ್ತಾವ್ರಿ ನೋಡಿ. ಇವಾಗ ಒಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿ ಸೌಂಡ್ ಕೂಡ ಹೇಗೆ ಬರ್ತಾಯಿದೆ, ಎಷ್ಟು ಕ್ರಿಸ್ಪಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ.
ಅದಕ್ಕೋಸ್ಕರ ನಾವು ಹೇಳಿದರೆ ನಿಮ್ಗೆ ಗೊತ್ತಾಗಲ್ರಿ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿರಿ, ಇದೇ ಹೇಳ್ತಿ ಕರೆಕ್ಟ್ ಗೊತ್ತಾಗುತ್ತೆ ನಿಮ್ಗೆ. ಆವಾಗ ಕಮೆಂಟ್ಸ್ ಬಾಕ್ಸ್ನಲ್ಲಿ ರುಚಿ ಹೇಗಿದೆ ಅಂತ ಹಾಕಿ. ಚಕ್ಲಿ ಇವಾಗ ನೋಡಿ, ನಾನು ಒಂದು ಪುಟ್ಟೆಗೆ 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸಾಣಿಸ್ಕೋತಾ ಇದ್ದೀನಿ ನೋಡ್ರಿ. ಇದು ಮನೆಯಲ್ಲೇ ಬಿಸಿದ್ದು ಅಕ್ಕಿ ಹಿಟ್ಟು. ಇವಾಗ ಅದಕ್ಕೆ 1 ಗ್ಲಾಸು ಪುಟಾಣಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದೇ ಗ್ಲಾಸಲ್ಲೇ 1 ಗ್ಲಾಸು ಪುಟಾಣಿ ಹಿಟ್ಟು ಹಾಕ್ಕೊಂಡು ಪುಟಾಣಿ ಹಿಟ್ಟು ಕೂಡ ಸಾಣಿಸ್ಕೋತಾ ಇದ್ದೀನಿ ನೋಡ್ರಿ. ಯಾಕಂದ್ರೆ ಅದರಲ್ಲಿ ಮೇಲೆ ನುಚ್ಚುಗಿಚ್ಚೆ ಇದ್ರೆ ಎಲ್ಲ ಬಂದ್ಬಿಡ್ತತಿ. ನೋಡಿ ಈ ಥರ ತಕ್ಕೋಬೇಕು ಸಾಣಿಸ್ಕೊಂಡು, ಅಂದ್ರೆ ಚಕ್ಲಿ ಚೆನ್ನಾಗಿ ಬರ್ತಾವೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚೆ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜವಾನನ ಕೈಯಿಂದ ತಿಕ್ಬಿಟ್ಟು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಇಂಗು. ಜೀರಿಗೆ, ಅಜವಾನ ಮತ್ತು ಇಂಗು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರ್ತಾವೆ. ಮತ್ತು ಇದಕ್ಕೆ ಕಾದ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ, 3 ಚಮಚೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಇದಕ್ಕೆ ಎಣ್ಣೆ ಕೂಡ ಹದ ಕರೆಕ್ಟಾಗಿರ್ಬೇಕು ನೋಡಿ. ಈಗ ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಹಿಂಗೆ ಮಾಡಿದರೆ ಉಂಡೆ ಕಟ್ಕೊಳಕ್ಕೆ ಬರಬೇಕು. ಆ ಥರ ಇರಬೇಕು. ಕಡಿಮೆ ಆದರೆ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ ಕರೆಕ್ಟಾಗಿ ಹಾಕ್ಕೊಡ್ರಿ ಹದಾನ. ನಾನು 3 ಚಮಚೆ ಎಣ್ಣೆ ಹಾಕಿದ್ದೀನಿ ನೋಡ್ರಿ. ಇವಾಗ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ನೀರು. ಇವಾಗ ಅದು ಬಿಸಿ ನೀರನ್ನ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈಯಿಂದ ಮಿದ್ದಿ ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಮಿದ್ಕೊಂಡು ನಾದ್ಕೊತೀರಿ ಅಷ್ಟು ಚೆನ್ನಾಗಿ ಬರ್ತಾವೆ ಚಕ್ಲಿ ಒತ್ತೋದಕ್ಕೆ. ಮತ್ತು ಹದ ಕೂಡ ಕರೆಕ್ಟಾಗಿರ್ಬೇಕು ಹಿಟ್ಟಿಂದು. ತುಂಬ ಚೆನ್ನಾಗಿರ್ತಾವೆ ನೋಡಿ ಇವು. ನೋಡಿ ಈ ಥರ ಕೈಯಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಚೆನ್ನಾಗಿ ಮಿದ್ಕೊಂಡು ನಾದ್ಕೋಬೇಕು. ಇದು ತೀರಾ ಹಿಟ್ಟು ಗಟ್ಟಿನೂ ಅಲ್ಲ ಮೆತ್ತಗೂ ಅಲ್ಲ, ಮೀಡಿಯಮ್ ಆಗಿರಬೇಕು. ಆ ಥರ ಚೆನ್ನಾಗಿ ಮಿದ್ಕೊಂಡು ನಾದ್ಕೊಳ್ಳಿ. ನೋಡಿ ಈ ಥರ ಹದ ಇದ್ದರೆ ಸಾಕು. ಇದನ್ನು ತಕ್ಷಣವೇ ಮಾಡ್ಬೋದು, ಇದೇನು ನೆನೆ ಇಡೋದು ಬೇಕಿಲ್ಲ ಹಿಟ್ಟು. ಇವಾಗ ನಾದ್ಕೊಂಡ್ರಲ್ಲ, ಇದಕ್ಕೆ ಚಕ್ಲಿ ಒತ್ತೋದಕ್ಕೆ ಇದನ್ನು ಚಕ್ಲಿ ಬಿಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ಚಕ್ಲಿ ಬಿಲ್ಲಿ ಹಾಕ್ಕೊಂಡು ಈ ಹಿಟ್ಟು ತೊಗೊಂಡು ಅದಕ್ಕೆ ತುಂಬ್ಕೋತಾ ಇದ್ದೀನಿ. ತುಂಬ್ಕೊಂಡು ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಮುಚ್ಚಿನ್ಕಿನ ಕ್ಲೋಸ್ ಮಾಡಿಕೊಂಡು ಇವಾಗ ಹಿಂಗೆ ತಿರುಗಿಸ್ತದ್ದು ನೋಡಿ. ನೀವು ತಟ್ಟೆಯಲ್ಲಾದರೂ ಒತ್ಕೊಳ್ಳಿ, ಇಲ್ಲ ಪೇಪರ್ನಲ್ಲಾದರೂ ಚಕ್ಲಿನ ಈ ಥರ ಒತ್ಕೊಳ್ಳಿ. ನೋಡಿ ಈ ಥರ ಒತ್ಕೊಂಡು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಟು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಚಕ್ಲಿ ಒತ್ತೋದ್ರೊಳಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಂತಂದು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಚಕ್ಲಿನ ಒತ್ಕೋಬೇಕು. ಅದೇ ಥರ ಚಕ್ಲಿ ಒತ್ಕೊಂಡಾದ್ಮೇಲೆ ಇವಾಗ ನೋಡಿ ಎಣ್ಣೆ ಕಾದಿದೆ. ಒಂದೊಂದಾಗಿ ಇವನ್ನ ಚಕ್ಲಿನ ಕಾದ ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೇಕು. ನೋಡಿ ಇವಾಗ ಉರಿನ ಸಣ್ಣ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮ್ ಇರಲಿ ಉರಿ. ನೋಡಿ ಎಣ್ಣೆ ಕಾದಿದೆಯಲ್ಲ, ಈಗ ಚಕ್ಲಿ ಹಾಕ್ಕೊಂಡು ಕರ್ಕೋತಾ ಇದ್ದೀನಿ ನೋಡಿರಿ. ಉರಿ ಜೋರು ಇಟ್ಕೋಬೇಡ್ರಿ. ಉರಿ ಜೋರು ಇಟ್ಕೊಂಡ್ರೆ ಬೇಗನೆ ಕೆಂಪಾಗ್ಬಿಡ್ತಾವೆ, ಚಲೋತ್ನಂಗೆ ಬೇಯೋದೇ ಇಲ್ಲ, ಅವು ಹಸಗಾಗ್ಬಿಡ್ತಾವೆ. ಅದಕ್ಕೆ ಉರಿ ಸಣ್ಣಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮು ಉರಿ ಇಟ್ಕೊಂಡು ಚೆನ್ನಾಗಿ ಹಿಂದೆ ಬೆಂದ ಮೇಲೆ ಹೊಳಿಸಿ ಹಾಕ್ಕೋಬೇಕು. ಚಮಚೆಯಿಂದ ಹೊಳಿಸಿ ಹಾಕ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಕರ್ಕೋಬೇಕು. ಕಲರ್ ಈ ಥರ ಗೋಲ್ಡ್ ಕಲರ್ ಬರೋದವರೆಗೂ ನೀವು ಹೆಂಗೆ ಸಣ್ಣ ಉರಿ ಇಟ್ಕೊಂಡು ಕರೆದ್ರೆ ತುಂಬ ಚೆನ್ನಾಗಿ ಹಾಕಾವು, ಕ್ರಿಸ್ಪಿಯಾಗಿ ಬರ್ತಾವೆ. ಉರಿ ಜೋರು ಇಟ್ಟು ಹಾಕಿಬಿಟ್ರೆ ಬೇಗ ಬೇಯ್ತಾವೆ. ಉರಿ ಇದು ಆಗ್ತಾವಲ್ಲ ಕೆಂಪಾಗಿ ಒಳಗೆ ಮೆತ್ತ ಉಳಿದ್ಬಿಡ್ತಾವೆ ಹಿಟ್ಟು. ಅದಕ್ಕೆ ಉರಿ ಸಣ್ಣ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗೋಲ್ಡ್ ಕಲರ್. ತುಂಬ ರುಚಿಯಾಗಿರ್ತಾವೆ ನೋಡಿ. ನೋಡಿ ಸೌಂಡ್ ಕೂಡ ಹೇಗೆ ಬರ್ತಾಯಿದೆ ನೋಡಿ ಚಕ್ಲಿದು. ಮತ್ತು ಕೈಯಿಂದ ಮುರಿದ್ರೆ ನೋಡಿ ಈಗ ಹೆಂಗೆ ಪುಡಿ ಪುಡಿ ಆಗ್ತಾವೆ ನೋಡ್ರಿ, ಎಷ್ಟು ಪಳ್ಳಾಗ್ಯಾವ ನೋಡ್ರಿ, ತುಂಬ ಕ್ರಿಸ್ಪಿಯಾಗಿದೆ. ಇವಾಗ ನೀವು ಇವನ್ನ
ಈ ಥರ ಮಾಡಿಕೊಂಡು ನೀವು ಒಂದು ಡಬ್ಬಿಯಲ್ಲಿ ತಿಂಗಳಾನುಗಟ್ಟಲೆ ನೀವು ಸ್ಟೋರ್ ಮಾಡಿಟ್ಕೋಬೋದು. ತುಂಬ ಸೂಪರಾಗಿದೆ ನೋಡಿ. ನೀವು ಈ ಥರ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ತಿನ್ನಕ್ಕೆ ಬರ್ತಾವ್ರಿ, ಸ್ಟೋರ್ ಮಾಡಿಟ್ಕೊಂಡ್ರೆ. ಬಿಳಿ ಚಕ್ಲಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ. ಕಡಾಯಿಗೆ ನಾನು ಈ ಬಟ್ಲದ್ಲೆ 2 ಬಟ್ಲು ನೀರು ಹಾಕ್ಕೋತಾ ಇದ್ದೀನಿ ನೋಡಿರಿ. 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಅಜ್ವಾನನ ಕೈಯಿಂದ ತಿಕ್ಕಿ ಹಾಕ್ಕೋತಾ ಇದ್ದೀನಿ. ಅದು ಟೇಸ್ಟು ಘಮ ಚೆನ್ನಾಗಿರುತ್ತೆ ಅಂದು. ಮತ್ತು 1 ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ರೀ. ಮತ್ತು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಣ್ಣೆ ಬದಲು ತುಪ್ಪ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ಇವಾಗದು ನೀರು ಬಿಸಿ ಆದಮೇಲೆ ಅದೇ ಬಟ್ಲದ್ಲೆ ನಾನು ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಉರಿ ಮೀಡಿಯಮ್ ಫ್ಲೇಮ್ ಇರಲಿಲ್ಲ. ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಕುದಿಯುವಾಗ ಅದೇ ಬಟ್ಲದ್ಲೆ 1 ಬಟ್ಲು ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತೇನು ಗಂಟುಗಳು ಇಲ್ದಂಗೆ ಚೆನ್ನಾಗಿ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ. ಇವಾಗಿದು ಆರಿದೆ. ಪೂರ್ತಿ ತಣ್ಣಗಾಗಬಾರ್ದ್ರಿ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ನಡೆಯುತ್ತೆ. ಪೂರ್ತಿ ತಣ್ಣಗಾಗಿ ನಾದ್ಕೋಬೇಡ್ರಿ, ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನಾದ್ಕೊಡ್ರಿ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೋತಾ ಇದ್ದೀನಿ ನೋಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೋಬೇಕು. ನೀವು ಚೆನ್ನಾಗಿ ಮಿತ್ಕೊಂಡು ನಾದಿದ್ರೆ ಚಕ್ಲಿ ಒತ್ತುವಾಗ ಚೆನ್ನಾಗಿ ಬರ್ತಾವ್ರಿ, ಕಟ್ ಆಗಲ್ಲ ರೀ ಚಕ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿತ್ಕೊಂಡು ನಾದ್ಕೋಬೇಕು. ನೀವು ಬೇರೆ ಥರ ಚಕ್ಲಿ ಎಲ್ಲ ಮಾಡಿರ್ತೀರಲ್ಲ, ಈ ಥರ ಒಂದ್ಸಲ ಬಿಳೆ ಚಕ್ಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರ್ತಾವೆ ಮತ್ತು ಬೇಗನೆ ಆಗ್ತಾವೆ ಇವು. ಈಗ ಹಬ್ಬಕ್ಕೋಸ್ಕರ ನೀವು ಚಕ್ಲಿ ಮಾಡ್ತಿರ್ತೀರಲ್ಲ, ಈ ಥರ ಬಿಳಿ ಚಕ್ಲಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಈ ಥರ ಚೆನ್ನಾಗಿ ಮಿತ್ಕೊಂಡು ನಾದ್ಕೋಬೇಕು. ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ರೀ. ಇವಾಗ ಇದು ಮಿದ್ದು ನಾದಿ ರೆಡಿ ಆಯ್ತಲ್ಲ. ಇವಾಗ ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಚಕ್ಲಿ ಒತ್ತಳಕ್ಕೆ ಹಾಕ್ಕೊಳಕ್ಕೆ ಈ ಥರ 2 ಭಾಗ ಮಾಡಿಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಚಕ್ಲಿ ಒತ್ತಳ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ಳೋಣ. ಹಿಟ್ಟು ಹತ್ತಬಾರ್ದಂದು ಎಣ್ಣೆ ಸವರ್ಕೊಳ್ಳೋದ್ರಿ. ಇದು ಚಕ್ಲಿ ಬಿಲ್ಲಿ, ಇದು ಚಕ್ಲಿ ಒತ್ತಳ ನೋಡಿರಿ. ಅದ್ರೊಳಗೆ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ತಲೂ ಅದಕ್ಕೆಲ್ಲ ಸವರ್ಕೊಳ್ಳೋಣ್ರಿ. ಅಂದ್ರೆ ಒಳಗೆ ಹಿಟ್ಟೆಲ್ಲ ಹತ್ಕೊಳ್ಳಲ್ಲ ಅಂದು ಈ ಥರ ಸವರ್ಕೋಬೇಕು. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಅದಕ್ಕೆ ಹತ್ಕೊಳ್ಳಲ್ರಿ. ಇವಾಗ ಒಂದು ಉಳ್ಳಿ ತೊಗೊಂಡು ಅದರೊಳಗೆ ಹಿಟ್ಟನ್ನ ತುಂಬ್ಕೊಳ್ಳೋಣ. ನೋಡಿ ಈ ಥರ ಹಿಟ್ಟು ತುಂಬಿಕೊಂಡು ಮುಚ್ಚಣಿಕೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಡ್ರಿ. ಸವರ್ಕೊಂಡು ಮುಚ್ಚಣಿಕೆನ ಕ್ಲೋಸ್ ಮಾಡಿಕೊಡ್ರಿ. ಕ್ಲೋಸ್ ಮಾಡಿಕೊಂಡು ಇವಾಗ ಚಕ್ಲಿ ಒತ್ಕೊಳ್ಳೋಣ. ಈ ಚಕ್ಲಿ ಒತ್ತೋದ್ರೊಳಗೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀವಲ್ರಿ. ಎಣ್ಣೆ ಬಿಸಿ ಆಗಲಿ ನೋಡಿ ಈ ಥರ ಒತ್ಕೋಬೇಕು. ಒಂದು ತಟ್ಟೆಯಲ್ಲಿ ಈ ಥರ ಚಕ್ಲಿನ ಒತ್ಕೊಳ್ಳಿ. ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಎತ್ಕೊಳ್ಳಿ, ಇಲ್ಲ ದೊಡ್ಡದು ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಚಕ್ಲಿನ. ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಒತ್ಕೋಬೇಕು. ತುಂಬ ರುಚಿ ಆಕ್ಕಾವ ನೋಡಿರಿ. ನಿಮ್ಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಲ್ಲ ಸಾಯಂಕಾಲದ್ದು ಟೀ ಟೈಮ್ ಸ್ನ್ಯಾಕ್ಸ್ ಅಂಥೇಳಿ, ಅವಾಗ ಬೇಕಾದರೂ ನೀವು ಇವು ದಿಢೀರ್ ಆಗ್ತಾವಲ್ಲ, ಇವು ಬಿಳಿ ಚಕ್ಲಿನ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ ನೋಡಿರಿ. ನೀವು ಬೇರೆ ಥರ ಎಲ್ಲ ಟ್ರೈ ಮಾಡಿರ್ತೀರ, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಒತ್ಕೋಬೇಕು. ಇವಾಗ ಎಲ್ಲ ಇದನ್ನು ಚಕ್ಲಿನೂ ಅದೇ ಥರ ಒತ್ಕೋಬೇಕು. ಇವಾಗ ಎಣ್ಣೆ ಬಿಸಿಗಿಟ್ಟಿದ್ವಲ್ರಿ, ಎಣ್ಣೆ ಬಿಸಿ ಆಯಿತು. ಅದನ್ನು ನಾವು ಸಣ್ಣಗೆ ಇಟ್ಕೊಳ್ಳೋಣ. ಈಗ ಉರಿ ಎಣ್ಣೆ ಕಾದಾದ್ಮೇಲೆ ಉರಿನ ಸಣ್ಣಗೆ ಇಟ್ಕೊಳ್ರಿ, ಮೀಡಿಯಮ್ ಫ್ಲೇಮ್ ಅಂತಿರಲ್ಲ ಹಾಗೆ. ಇವಾಗ ಬೇಗನೆ ಹೊಳಿಸಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ.
ಒಂದು ಸೈಡು ಬೇಯಬೇಕು. ಒಂದು ಸೈಡು ಬೆಂದಾದ್ಮೇಲೆ ಹೊಳಿಸಾಕೊಳ್ಳಿ. ನಿಮ್ಗೆ ಅವು ಚಕ್ಲಿ ಎಷ್ಟು ಹಿಡಿತಾವು ಪಾತ್ರೆಯಾಗ ನೀವು ನೋಡಿ ಹಾಕ್ಕೊಳ್ರಿ. ಚಕ್ಲಿನ ಹಾಕ್ಕೊಂಡು ಕರ್ಕೊಳ್ರಿ. ಇವಾಗ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೊಂಡು ಎರಡು ಸೈಡು ಅದೇ ಥರ ಕ್ರಿಸ್ಪಿ ಆಗೋವರೆಗೂ 1 ನಿಮಿಷ ಹೊಳಿಸಾಕೊಂಡು ಕರ್ಕೋಬೇಕು. ಇವಾಗ ಇವು ರೆಡಿ ಆದು ನೋಡ್ರಿ. ತಟ್ಟಿಗೆ ತೆಗಿತಾ ಇದ್ದೀನಿ ಬೇಕು. ಇವಾಗ ನೋಡ್ರಿ ತಟ್ಟಿಗೆ ಹಾಕಿ ತೋರಿಸ್ತೀನಿ. ಸೌಂಡ್ ಹೇಗೆ ಬರ್ತಾ ಇದೆ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಾಗಿವೆ ನೋಡ್ರಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ಮತ್ತು ಡಾಣಿ. ಇವಾಗ ನಾನು ಒಂದು ಪಾತ್ರೆ ತಗೊಂಡು 1 ಲೋಟ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಸಾಣಿಸ್ಕೊತಾ ಇದ್ದೀನಿ ನೋಡ್ರಿ. ಹಿಟ್ಟು ಸಾಣಿಸಿ ತಗೋಬೇಕ್ರಿ. ಇವಾಗ ಕಡಲೆಬೇಳೆ ಹಿಟ್ಟು ಸಾಣಿಸ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಗ್ಲಾಸು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡ್ರಿ. ನಾನು ಅಕ್ಕಿ ಹಿಟ್ಟು ಮನೆಯಲ್ಲೇ ಬೀಸಿ ಇಟ್ಕೊಂಡಿರೋದು. ನೋಡಿ ಅಕ್ಕಿ ಹಿಟ್ಟನ್ನು ಸಾಣಿಸ್ಕೋಬೇಕು. ಮೇಲೆ ಈ ಥರ ಕಸರಿದ್ರೆ ಬಂದ್ಬಿಡುತ್ತೆ. ಸಾಣಿಸ್ಕೊಂಡು ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅಜ್ವಾನನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ, ಘಮ ಬರುತ್ತೆ. ಮತ್ತು 2 ಚಮಚೆ ಕಾದಿದ ಎಣ್ಣೆ ಹಾಕೋತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕೀಗ. ನೀವು ಖಾರದ ಪುಡಿನ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಇವು ಪಾಪಡಿ ಮತ್ತು ಡಾಣಿನ ಹಾಗೆ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಖಾರ ಬೇಕಂದ್ರೆ ಖಾರ ಹಾಕ್ಕೊಡ್ರಿ. ನಾನು ಚೆನ್ನಾಗಿರುತ್ತಂತೆ ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಡಂದ್ರೆ ಹಾಗೆ ಮಾಡ್ಬೋದು. ಇದು ಹಿಟ್ಟು ಚೆನ್ನಾಗಿ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈ ಥರ ಕೈಯಾಗ ಹಿಂಗೆ ಉಂಡೆ ಕಟ್ಟಕ್ಕೆ ಬರ್ಬೇಕದು. ಈ ಥರ ಉಂಡೆ ಬಾಗ್ಬೇಕು ನೋಡ್ರಿ. ಹಿಟ್ಟು ಹಾಗೆ ಹದ ಇರಬೇಕದು. ಅದಕ್ಕೋಸ್ಕರ ನಾನು 2 ಚಮಚೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಹದ ಆಗಿದೆ ನೋಡಿ ಅದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ಇವು ಭಾಳ ರುಚಿ ಹಾಕ್ಕಾವ ನೋಡ್ರಿ. ನೀವು ಖಾರ ಇಷ್ಟಪಡೋರು ಖಾರ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೇ ಮಾಡ್ಬೋದು. ಬರೀ ಉಪ್ಪು ಅಷ್ಟೇ ಹಾಕ್ಕೊಂಡು ಹಾಗೆ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ನಾದ್ಕೊಂಡು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ನಾದ್ಕೊಂಡು ಇಟ್ಕೋಬೇಕಿದು ಹಿಟ್ಟು. ಇದು ಬೇಗನೆ ಹಾಕ್ಕಾವ ನೋಡ್ರಿ. ಇದಕ್ಕೆ ಸಾಮಾನು ಕೂಡ ಭಾಳ ಬೇಕಿಲ್ಲ ನೋಡ್ರಿ. ಇದಕ್ಕೂ ಹಸಿ ಕಡಲೆಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಮನೇಲಿ ಇದ್ಬಿಟ್ರೆ 5 ನಿಮಿಷದಾಗ ರೆಡಿ ಹಾಕ್ಕಾವ ನೋಡ್ರಿ. ಒಂದು ಸ್ವಲ್ಪ ಈಗ ಕೈಗೆ ಹತ್ತು ತಂದು ಒಂಚೂರು ಎಣ್ಣೆ ಹಾಕ್ಕೊಂಡು ಮಿದ್ಕೋತಾ ಇದ್ದೀನಿ ನೋಡ್ರಿ. ಇದು ಈ ಹದ ಇದ್ರೆ ಸಾಕು ನೋಡ್ರಿ ಹಿಟ್ಟು. ಇವಾಗ ನಾನು ಅದು ಚಕ್ಲಿ ಒತ್ತೋದು ಇರ್ತೈತಲ್ರಿ ಒಳ್ಳು, ಅದನ್ನ ತೊಗೊಂಡಿದ್ದೀನಿ ನೋಡ್ರಿ. ಚಕ್ಲಿ ಒತ್ತ ಒಳ್ಳಿಲ್ಲ. ಇವಾಗ ಅದಕ್ಕೆ ನಾನು ಬಿಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಇವು ದಪ್ಪನ ಡಾಣಿ ಮಾಡಿ ತೋರಿಸ್ತೀನಿ ರೀ. ಫಸ್ಟ್ ದಪ್ಪನ ಡಾಣಿ ಬಿಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ನಾನು ಆಗಲ್ಲ ಹಿಟ್ಟು ನಾದ್ಕೊಂಡೆಲ್ರಿ, ಅದ್ರಾಗ 3 ಭಾಗ ಮಾಡ್ಕೊಂಡೀನಿ. 3 ಥರ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ಒಂದು ವಿಡಿಯೋದಾಗನೇ 3 ಥರ ಮಾಡೋದು ತೋರಿಸ್ತೀನಿ. ಮೊದಲು ಇವು ದಪ್ಪನ ಡಾಣಿ ಮಾಡೋಣ್ರಿ. ಇವಾಗ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಮುಚ್ಚಣಿಕಿನ. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇದು ಹಿಟ್ಟು ನಾದಾದ್ರಾಗ ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತಂದು ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆ ಬಿಸಿ ಆದಮೇಲೆ ಇವಾಗ ಗ್ಯಾಸ್ನ ಸಣ್ಣ ಮಾಡ್ಕೊಂಬಿಡ್ರಿ. ನೋಡಿ ಎಣ್ಣೆ ಕಾದಿದೆ. ಈಗ ಉರಿನ ಸಣ್ಣ ಮಾಡಿಕೊಡ್ರಿ. ಇವಾಗ ನೋಡಿ ನಾನು ಎಣ್ಣೆ ಕಾದಿದೆಲ್ಲ ಡಾಣಿ ಒತ್ತೋದು ತೋರಿಸ್ತೀನಿ ನೋಡ್ರಿ. ದಪ್ಪನ ಡಾಣಿನ ನೀವು ಡಾಣಿರ ಅನ್ಬೋದು, ಇಲ್ಲ ಸೇವರ ಅನ್ಬೋದು. ನೋಡಿ ಒಂದು ಸೈಡ್ ಬೆಂದಿಂದ ಹೊಳಿಸಾಕೊಡ್ರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಖಾರ ಹಾಕಿದ್ರೆ ರುಚಿ ಹಾಕವಂತ ಹಾಕ್ಕೊಂಡಿನಿ ರೀ ಒಣ ಖಾರ ಪುಡಿನ. ನಿಮ್ಗೆ ಬ್ಯಾಡ ಅಂದ್ರೆ ನೀವು ಹಾಗೆ ಮಾಡ್ಕೋಬೋದು ರೀ. ಒಂದ್ಸರಿ ನೋಡ್ರಿ ಹಿಂಗೆ ಮಾಡಿಕೊಂಡು ರುಚಿ ಹೇಗಿದೆ ಅಂತ ನೀವು ಮಾಡ್ಕೊಂಡ್ಮೇಲೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ತುಂಬ ಚೆನ್ನಾಗಿ ಹಾಕಾವ ನೋಡ್ರಿ ಕಡಿಮೆ ಸಮಯದಲ್ಲಿ. ನೋಡಿ ಸೌಂಡ್ ಕೂಡ ಹೇಗೆ ಬರ್ತಾ ಇದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಅದಕ್ಕೋಸ್ಕರ
ಪ್ಯಾಟ್ಯಾಗ ಥರ ಬದಲಿ ನಾವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ಅಂತ ಹಬ್ಬಕ್ಕೆ ನಾವು ಮನ್ಯಾಗ ಮಾಡೀವ್ರಿ. ಅದಕ್ಕೆ ನಿಮಗೂ ವಿಡಿಯೋ ತೋರ್ಸಾಕತ್ತೀನಿ ನೋಡ್ರಿ ಮಾಡಿ ನೀವು ಮಾಡ್ಕೊತೀರಿ ಅಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಂದು ಸೈಡ್ ಬೆಂದಿಂದ ಹೊಳಿಸಿ ಹಾಕ್ಕೊಂಡು ಈ ಥರ ಗೋಲ್ಡ್ ಕಲರ್ ಬರೋರು ಕರ್ಕೊತೀವಲ್ಲ ಎಷ್ಟು ಚೆನ್ನಾಗಿ ಹಾಕಾವ ನೋಡ್ರಿ ಇವು. ರುಚಿ ಅಂತೂ ಭಾಳ ರುಚಿ ಇರ್ತಾವ್ರಿ. ಅದ್ರ ಸಂಬಂಧ ನಾವು ಪ್ಯಾಟ್ಯಾಗ ಥರ ಬದಲಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ಒಂದೇ ವಿಡಿಯೋದಾಗ ನಾನು 3 ಥರನೂ ಮಾಡಿ ತೋರಿಸ್ತೀನಲ್ರಿ, ನೀವು ನೋಡಿಕೊಂಡು ಹೀಗೆ ಮಾಡಿಕೊಡ್ರಿ, ಭಾಳ ಚೆನ್ನಾಗಿರ್ತಾವೆ. ಇವಾಗ ನೋಡ್ರಿ ದಪ್ಪನ ಡಾಣೆ ಆತಲ್ಲ, ಇವಾಗ ನಾನು ಪಾಪಡಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಒತ್ತೊಳಕ್ಕೆ ಹಾಕ್ಕೊಂಡು ಮುಚ್ಚಣಿಕಿನ ಮುಚ್ಕೋತಾ ಇದ್ದೀನಿ. ಈ ಮುಚ್ಚಣಿಕೆ ಕ್ಲೋಸ್ ಮಾಡಿಕೊಂಡು ಇವಾಗ ಎಣ್ಣೆಗೆ ಒತ್ಕೋಬೇಕ್ರಿ. ದಿಢೀರಂತ ನಾವು ಮನ್ಯಾಗ ಬೇಕಂದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೋಡ್ರಿ ಸೌಂಡ್ ಹೆಂಗೆ ಬರ್ತಾವೆ ನೋಡ್ರಿ, ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಮುರಿದು ತೋರಿಸ್ತೀನಿ ನೋಡ್ರಿ. ರುಚಿ ಕೂಡ ಅಷ್ಟೇ ರುಚಿ ಅದಾವೆ ನೋಡ್ರಿ. ಇವಾಗ ಪಾಪಡಿ ಮಾಡ್ಕೊಳ್ಳೋಣ ನೋಡ್ರಿ. ನೋಡಿ ಪಾಪಡಿ ಬಿಲ್ಲಿ ಹಾಕ್ಕೊಂಡಿವಲ್ಲ, ಈಗ ಪಾಪಡಿ ಒತ್ತಾ ಇದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಹಾಕಾವ ನೋಡ್ರಿ. ಒಂದು ಸೈಡು ಬೆಂದ್ಮೇಲೆ ಹೊಳಿಸಿ ಹಾಕ್ಕೋಬೇಕು. ಉರಿನ ಸಣ್ಣಗೆ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇವಾಗ ಇವು ರೆಡಿ ಆದವಲ್ಲ, ತಕ್ಕೋಬೇಕು. ಎಣ್ಣೆ ಬಸ್ಕೊಂಡು ತಕ್ಕೋಬೇಕು ಒಂದು ತಾಟಿಗೆ. ನೋಡಿ ಇವು ಕೂಡ ಹಂಗೆ ಸೌಂಡ್ ಹೆಂಗೆ ಬರ್ತಾವೆ ನೋಡ್ರಿ, ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ರುಚಿ ಅಂತೂ ಭಾಳ ರುಚಿ ಅದಾವೆ ನೋಡ್ರಿ. ಇವಾಗ ನೋಡ್ರಿ ಸಣ್ಣ ಡಾಣಿ ಮಾಡೋದು ತೋರಿಸ್ತೀನಿ. ಸೇವ್ ಅಂತೀರಲ್ಲ ನೈಸನ್ನು, ನಾವು ಡಾಣೆ ಅಂತೀವಲ್ಲ ಅಂತ ಡಾಣೆ ಅಂದೆ ನಾನು, ನೀವು ಡಾಣೆರನ್ರಿ ಇಲ್ಲ ಸೇವರ ಅನ್ಬೋದು. ನೋಡಿ ಈಗ ಅದಕ್ಕೆ ಹಿಟ್ಟಿಟ್ಕೊಂಡು ಇವಾಗ ಅದನ್ನು ಮುಚ್ಚಣಿಕಿನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಇವಾಗ ಸಣ್ಣನ್ನು ಡಾಣಿ ಮಾಡೋದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಇವಾಗ ಒಂದು ಸೈಡ್ ಬಂತಲ್ಲ, ಹೊಳಿಸಿ ಹಾಕ್ಕೋಬೇಕು. ಇವಾಗ 2 ಸೈಡು ಚೆನ್ನಾಗಿ ಬೆಂದಮೇಲೆ ಚಮಚೆಯಿಂದ ತಕ್ಕೋಬೇಕು. ಇವಾಗ ಎಣ್ಣೆ ಬಸ್ಕೋಬೇಕು. ಇದಕ್ಕೆ ತಗೊಂಡು ಎಣ್ಣೆ ಬಸ್ಕೊಂಡು ತಕ್ಕೋಬೇಕ್ರಿ. ನೋಡಿ ಕಡಿಮೆ ಸಮಯದಲ್ಲಿ ನಾನು ಒಂದು ವಿಡಿಯೋದಲ್ಲಿ 3 ಥರ ಮಾಡೋದು ತೋರಿಸಿ ನೋಡ್ರಿ. ನೀವು ಹಬ್ಬಕ್ಕೆ ಮಾಡಿಕೊಡ್ರಿ. ಡಾಣಿನ ತುಂಬ ಚೆನ್ನಾಗಿರ್ತಾವೆ ನೋಡ್ರಿ, ಪಾಪಡಿ ಮತ್ತು ಡಾಣಿ. ನೋಡಿ ಇವು ಕೂಡ ಸೌಂಡ್ ಹೆಂಗೆ ಬರ್ತಾವೆ ನೋಡ್ರಿ. ನೋಡಿ ಎಷ್ಟು ಸೌಂಡ್ ಬರ್ತಾವೆ, ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ರುಚಿ ಅಂತೂ ಭಾಳ ರುಚಿ ಅದಾವೆ ನೋಡ್ರಿ. 3 ಭಾಳ ರುಚಿ ಆಗ್ಯಾವ ನೋಡ್ರಿ. ಎಷ್ಟು ಚಂದ ಕಾಣ್ತಾವೆ ನೋಡ್ರಿ. ಇವು 3 ರೆಡಿ ಆದವು. ಈಗ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.